ನಾವಿವತ್ತು G7 ಬಗ್ಗೆ ತಿಳ್ಕೊಳ್ಳೋಣ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘವಾಗಿರುತ್ತೆ ಇದು. ಅಭಿವೃದ್ಧಿ ಹೊಂದುತ್ತಿರುವ ಸಂಘವಾಗಿರುತ್ತೆ. ಮತ್ತು 1975ರಲ್ಲಿ ಫ್ರಾನ್ಸ್ನಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಫ್ರಾನ್ಸ್, ಜರ್ಮನಿ, ಜಪಾನು, ಇಟಲಿ, ಯುನೈಟೆಡ್ ಕಿಂಗ್ಡಮ್ಮು, ಅಮೇರಿಕಾ ಇರುತ್ತೆ. ಇದರಲ್ಲಿ 1976ನಲ್ಲಿ ಕೆನಡಾ ಸದಸ್ಯತ್ವ ಪಡೆಯುತ್ತೆ. 1997ನಲ್ಲಿ ರಷ್ಯಾ ಪಡೆಯುತ್ತೆ. ಆವಾಗ ಇದನ್ನು G8 ಅಂತ ಕರೀತಾರೆ. 2014ನಲ್ಲಿ ರಷ್ಯಾ ಹೊರಗೆ ಹೋಗುತ್ತೆ. ಯಾಕೆಂದರೆ ಕ್ರಿಮಿಯಾ ಮೇಲೆ ಅಟ್ಯಾಕ್ ಮಾಡಿದಾಗ ರಷ್ಯಾ ಮೇಲೆ ಇಂಪೋಸಿಷನ್ ಆಗಿರೋದ್ರಿಂದ ರಷ್ಯಾ ಹೊರಗಡೆ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಜಿನೇವಾದಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ವರ್ಷಕ್ಕೊಮ್ಮೆ ಇದರದ್ದು ಸಮ್ಮೇಳನ ನಡೆಯುತ್ತೆ. ಮತ್ತು ಇದುವರೆಗೆ 45ನೇ ಸಮ್ಮೇಳನ 2019ರಲ್ಲಿ ನಡೆದರೆ 2024ರಲ್ಲಿ 50ನೇ ಸಮ್ಮೇಳನ ಇಟಲಿಯಲ್ಲಿ ನಡೆದಿದೆ. ಮತ್ತು ಹಾಗೆಯೇ G20 ಬಗ್ಗೆ ತಿಳ್ಕೊಳೋದಾದರೆ ಕೈಗಾರಿಕೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ. 26 ಸೆಪ್ಟೆಂಬರ್ 1999ನಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲ ಸಭೆ 2008ಲ್ಲಿ ಆಗುತ್ತೆ. ಯಾಕೆ ಅಂದರೆ ಆ ವರ್ಷ ಆರ್ಥಿಕ ಮುಗ್ಗಟ್ಟುಗಳು ಉಂಟಾಗಿರುತ್ತೆ. ಆ ಸಮಯದಲ್ಲಿ ವಾಷಿಂಗ್ಟನ್ DC ಅಮೇರಿಕದ ನೇತೃತ್ವದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇದ್ರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಏನಂದರೆ ದಕ್ಷಿಣ ಅಮೇರಿಕಾ ಅಂದರೆ ಖಂಡಗಳ ವೈಸು ಅದನ್ನು ನೆನ್ಪಿಟ್ಕೋಬೇಕು ಅಂದರೆ ಕಾಂಟಿನೆಂಟಲ್ ವೈಸು ಅರ್ಜೆಂಟೈನಾ, ಬ್ರೆಜಿಲ್ ಬರುತ್ತೆ ದಕ್ಷಿಣ ಅಮೇರಿಕಾದಲ್ಲಿ. ಉತ್ತರ ಅಮೇರಿಕಾದಲ್ಲಿರ್ತಕ್ಕಂಥ 3 ದೇಶಗಳು ಬರುತ್ತೆ. ಒಂದು ಕೆನಡಾ, ಇನ್ನೊಂದು ಅಮೇರಿಕಾ ಮತ್ತು ಮೆಕ್ಸಿಕೋ ಬರುತ್ತೆ. ಮತ್ತು ಯುರೋಪ್ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಇಟಲಿ, ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡು, ಯುರೋಪಿಯನ್ ಯೂನಿಯನ್ ಬರುತ್ತೆ. ಜೊತೆಗೆ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಒಂದು ಖಂಡನೂ ಹೌದು, ದೇಶನೂ ಆಗಿರೋದು ಆಸ್ಟ್ರೇಲಿಯಾ ಬರುತ್ತೆ. ದಕ್ಷಿಣ ಆಫ್ರಿಕಾ ಬರುತ್ತೆ. ಇತ್ತೀಚೆಗೆ ಆಫ್ರಿಕಾದ ಯೂನಿಯನ್ ಕೂಡ ಸೇರಿರೋದ್ರಿಂದ ಲಾಸ್ಟ್ ಇಯರಲ್ಲಿ 2023ನಲ್ಲಿ ಇದೆ. ಮತ್ತು ಏಷ್ಯಾದಲ್ಲಿ ಕಂಡುಬರ್ತಕ್ಕಂತಹ ಒಂದು ದೇಶಗಳು ಯಾವ್ಯಾವು ಅಂತಂದರೆ ಭಾರತ, ಚೈನಾ, ಇಂಡೋನೇಷ್ಯಾ, ಜಪಾನು, ದಕ್ಷಿಣ ಕೊರಿಯಾ, ರಷ್ಯಾ, ಸೌದಿ ಅರೇಬಿಯಾ ಮತ್ತು ಟರ್ಕಿ ಇದರಲ್ಲಿ ಕಂಡುಬರುತ್ತೆ. ಇದ್ರ ಮೇಲೆ ಒಂದು ಸಂಘಟನೆಗಳು ಇತ್ತೀಚೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೇಳೋ ಅಂಥ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ಕೊನೆಯ ವರ್ಷದಲ್ಲಿ ಎಲ್ಲಿ ನಡೀತು, ರೀಸೆಂಟ್ ವರ್ಷದಲ್ಲಿ, ಮತ್ತು ಭಾರತದಲ್ಲಿ ಯಾವಾಗ ನಡೆದಿದೆ ಅಥವಾ ಇದುವರೆಗೂ ನಡೆದಿದೆಯಾ ಇಲ್ವಾ, ಇದೆಲ್ಲವನ್ನು ನಾವು ಗಮನಿಸ್ಬೇಕು.